ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರೇ, ನಾನು ಮಾತಾಡಬೇಕಾದನ್ನೆಲ್ಲ ಪದ್ಮಪ್ರಸಾದ್ ಸರ್ ಭಾಳ ಎಲ್ಲ ಸ್ಟಡಿ ಮಾಡಿಕೊಂಡು ಭಾಳ ಚೆನ್ನಾಗಿ ಮಾತಾಡಿದರು. ಹಾಗಾಗಿ ನನಗೇನು ಹೆಚ್ಚು ಮಾತಾಡುವಂಥದ್ದಿಲ್ಲ. ಬಹುಶಃ ದತ್ತಾತ್ರೇಯರು ನಮ್ಮ ಆತ್ಮೀಯ ಮಿತ್ರರು. ನಮಗೆಲ್ಲ ಅವರ ಬಗ್ಗೆ ಸಾಕಷ್ಟು ಗೊತ್ತಿದೆ. ಅವರೊಬ್ಬ ಒಳ್ಳೆಯ ಫೋಟೋಗ್ರಾಫರ್, ಒಳ್ಳೆ ಮೇಕಪ್ ಆರ್ಟಿಸ್ಟ್, ಒಳ್ಳೆ ರಂಗಭೂಮಿ ಕಲಾವಿದ, ಅನಂತರ ಬೇರೆ ಬೇರೆ ಕ್ಷೇತ್ರದಲ್ಲಿ ಒಳ್ಳೆ ಕರಾಟೆ ಪಟು, ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿ. ನಾವು ಆಗಾಗ ಅವರನ್ನೆಲ್ಲ ಕರ್ಕೊಂಡು ಈ ಸಿನಿಮಾಕ್ಕೆಲ್ಲ ಹೋಗೋದು, ಆಗಾಗ ಕಾರ್ಕಳಕ್ಕೆಲ್ಲ. ಅವರೆಷ್ಟು ಒಂದು ಅವರ ಮನೋಭಾವನೆ ನೋಡಿ ಸಿನಿಮಾಕ್ಕೆಲ್ಲ ಕರ್ಕೊಂಡು ಹೋಗೋದು. ಆಗಾಗ ಅವರು ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಳ್ಳೆ ಸಿನಿಮಾ ಆಗ್ತಾಯಿದೆ, ಒಂದು ಅರ್ಧ ಗಂಟೆಯಲ್ಲಿ ಈಗ ಸಿನಿಮಾ ಮುಗಿತದೆ, 4-4:15 ಆಗ್ತಾ ಬಂದಿದೆ, ಕೊನೆಯದು ಒಂದು 5 ನಿಮಿಷ ಕ್ಲೈಮ್ಯಾಕ್ಸ್ ಆಗ್ತಾ ಇದೆ, ಇವರ ಕಡೆಯಿಂದ ಒಂದು ಮೆಲ್ಲ ಸೌಂಡ್ ಬರ್ತದೆ, ಸರೇ ನಾನೀಗ ಹೋಗಬೇಕು, ನನ್ನ ಮಗಳು ಬರುವ ಹೊತ್ತಾಯಿತು ಅಂತ ಹೇಳ್ತಾರೆ. ಅಂದರೆ ಅವರು ಗ್ರೇಟ್ ಫೋಟೋಗ್ರಾಫರ್, ಗ್ರೇಟ್ ಆರ್ಟಿಸ್ಟ್, ಅದರ ಜೊತೆಗೆ ಅವರೊಬ್ಬ ಗ್ರೇಟ್ ತಂದೆ. ನಾವೆಲ್ಲ ಈ ಮಾತೃ ಹೃದಯದ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡ್ತೇವೆ. ತಾಯಿಯ ತ್ಯಾಗ, ತಾಯಿಯ ಪ್ರೀತಿ, ತಾಯಿಯ ಮಮತೆ, ಇದು ಸತ್ಯ, ಒಪ್ಕೊಳ್ಳುವ. ಆದರೆ ತಂದೆಯ ತ್ಯಾಗ, ತಂದೆಯ ಪ್ರೀತಿ, ಆ ತಂದೆಗಿರುವಂಥ ಒಂದು ಭಯ, ಅದರ ಬಗ್ಗೆ ನಾವು ಬಹಳ ಕಡಿಮೆ ಮಾತಾಡೋದು. ಅಂದರೆ ಒಂದು ಸಂಘಟನೆಯ ಅಧ್ಯಕ್ಷ ಆಗಬೇಕು ಅಂತ ಹೇಳಿದರೆ ಆ ಪಿತೃಹೃದಯ ಇರಬೇಕು. ತಂದೆಗಿರುವಂಥ ಭಯ, ನನ್ನ ಸಂಘಟನೆಗೆ ಏನಾದರೂ ಆಗುತ್ತಾ, ಅಥವಾ ನಾನೇನೋ ತಪ್ಪು ಮಾಡಿದರೆ ಸಂಘಟನೆಗೆ ಏನಾದರೂ ಕೆಟ್ಟ ಹೆಸರು ಬರ್ತದಾ, ಅಥವಾ ನಾನೇನು ಎಷ್ಟು ಒಳ್ಳೆಯ ಕೆಲಸ ಮಾಡಿ ನನ್ನ ಸಂಘಟನೆಯನ್ನು ಇನ್ನಷ್ಟು ಎತ್ತರಕ್ಕೆ ಹಿಡ್ಕೊಂಡು ಹೋಗ್ಬೋದು, ಈ ರೀತಿಯೆಲ್ಲ ಭಾವನೆಗಳಿದ್ದಾಗ ಮಾತ್ರ ಒಂದು ಸಂಘಟನೆಯಲ್ಲಿ ಒಬ್ಬ ಯಶಸ್ವಿ ಅಧ್ಯಕ್ಷ ಆಗಲಿಕ್ಕೆ ಸಾಧ್ಯ. ಬಹುಶಃ ಸಾಕಷ್ಟು ಬೇರೆ ಬೇರೆ JCIನ ಅವಿನಾಶ್ ಶೆಟ್ಟರ್ ಇದ್ದಾರೆ, ನಮ್ಮ ಪ್ರೀತಿಯ ಅಧ್ಯಕ್ಷರು. ಆನಂತರ ರೋಟರಿ ಕ್ಲಬ್ನ ಅಧ್ಯಕ್ಷರಿದ್ದಾರೆ. ಕಳೆದ ವರ್ಷ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿದ್ದ ನವೀನ್ ಚಂದ್ರ ಶೆಟ್ಟಿ ಅವರು, ಅವರ ಬಗ್ಗೆ ನಾನು ನೆನೆಸ್ಕೊಳ್ಬೇಕು. ಅದೇ ರೀತಿ ಈಗ ಲಯನ್ಸ್ನ ಅಧ್ಯಕ್ಷರಾಗಿರೋ ದತ್ತು ಅವರು. ನಮಗೆ ಈ ಸುದ್ದಿಗಳನ್ನು ಮಾಡುವಾಗ ಬೇರೆ ಬೇರೆ ಸಂಘಟನೆಯವ್ರದ್ದೆಲ್ಲ ಪರಿಚಯ ಆಗ್ತದೆ, ಲಯನ್ಸ್, ರೋಟ್ರಿ, JCI ಎಲ್ಲ. ಅದರಲ್ಲಿ ಕೆಲವರಿಗೆ ಒಂದು ಮನೋಭಾವನೆ ಇದೆ, ಈ ಒಳ್ಳೆ ಕೆಲಸವನ್ನು ಮಾಡ್ತಾರೆ, ಆದರೆ ಅವರು ಸುದ್ದಿ ಮಾಡೋದಿಲ್ಲ. ಸುದ್ದಿ ಮಾಡೋದು ಬೇಡ ಪ್ರಶಾಂತ್ರೆ, ಅದು ಪ್ರಚಾರ ಎಲ್ಲ ನಮಗೆ ಬೇಡ ಅಂತ ಹೇಳ್ತಾರೆ. ಆದರೆ ನಾನು ಯಾವತ್ತೂ ಹೇಳ್ತೇನೆ, ಒಳ್ಳೆ ಕೆಲಸಗಳು ಸುದ್ದಿ ಆಗಬೇಕು. ಒಳ್ಳೆ ಕೆಲಸವನ್ನು ನಾವೊಂದು 4 ಜನರಿಗೆ ಸಹಾಯ ಮಾಡಿದ್ವಿ, ಅದನ್ನು ಮುಚ್ಚಿಡಬಾರ್ದು. ಕಳೆದ ಬಾರಿ ರೋಟ್ರಿ ಅಧ್ಯಕ್ಷರಾಗಿದ್ದ ನವೀನ್ ಶೆಟ್ಟರು 365 ದಿವಸದಲ್ಲಿ 400ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮವನ್ನು ಮಾಡಿದರು, ಮತ್ತು ಅದರ ಎಲ್ಲದರ ವರದಿಯನ್ನು ಕೂಡ ಅವರು ಕಳಿಸ್ತಾ ಇದ್ದರು. ಇನ್ನು ಭಾಳ ಮುಖ್ಯವಾಗಿ ಅವರು ಹೇಳಿದರು ಪತ್ರಕರ್ತರು ಹಾಗೆ ಹೀಗೆ ಅಂತ. ಬಟ್ ವಾಟೆವರ್, ನಮಗೆ ಅದಕ್ಕಿಂತ ಹೆಚ್ಚಾಗಿ 2 ರೀತಿ ಇದೆ. ಒಂದು ಸುದ್ದಿ ಆಗೋದು, ಇನ್ನೊಂದು ಸುದ್ದಿ ಮಾಡೋದು. ಸುದ್ದಿ ಮಾಡೋದು ಯಾವಾಗಲೂ ಒಳ್ಳೆ ಕೆಲಸದ್ದು ಮಾತ್ರ. ಸುದ್ದಿ ಆಗೋದು ಕೆಟ್ಟ ಕೆಲಸ ಮಾಡಿದರೆ ಯಾರಾದರೂ ಸುದ್ದಿ ಮಾಡ್ತಾರೆ ಅದನ್ನು. ಹಾಗಾಗಿ ಹೆಚ್ಚು ನಮಗೆ ಸುದ್ದಿ ಮಾಡುವಂಥ, ಅಂದರೆ ಒಳ್ಳೆ ಕೆಲಸಗಳು ಜಾಸ್ತಿ ಆಗಲಿ, ನಮಗೆ ಸುದ್ದಿ ಮಾಡುವಂತಹ ಕೆಲಸಗಳು ಜಾಸ್ತಿ ಆಗಲಿ ಅಂತ ಹೇಳ್ತಾ, ನಮ್ಮ ವೇದಿಕೆಯಲ್ಲಿ ಪದ್ಮಪ್ರಸಾದ್ ಜೈನ್ ಇದ್ದಾರೆ, ನಾನು ತುಂಬ ಪ್ರೀತಿಯ ವ್ಯಕ್ತಿ ಅವರು ಕೂಡ ಒಂದು ಸುದ್ದಿ ಸಂಸ್ಥೆಯ ಸಂಸ್ಥಾಪಕರು. ಅದನ್ನು ಅವ್ರು ಹೇಳೋದಿಲ್ಲ ಎಲ್ಲಿ ಕೂಡ, ಯಾರು ಅದನ್ನು ಅನೌನ್ಸ್ ಮಾಡೋದೇ ಇಲ್ಲ, ನಮಗೆಲ್ಲ ಬಿಲ್ಡಪ್ ಕೊಡೋದು ಅವ್ರದ್ದು ಹಾಗೆ ಹೀಗೆ ಅಂತ. ಅವರು ಕೂಡ ಒಂದು ಸುದ್ದಿ ಸಂಸ್ಥೆಯ ಸಂಸ್ಥಾಪಕರು. ಬಟ್ ಅದರ ಹೊರತಾಗಿ ಒಂದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಕಾರ್ಕಳದಿಂದ ಅಧ್ಯಕ್ಷ ಆಗಿರುವಂತಹ ಕಾರ್ಕಳದ ಒಬ್ಬ ಏಕೈಕ ವ್ಯಕ್ತಿ ಇದ್ದರೆ ಅದು ನಮ್ಮ ಪದ್ಮಪ್ರಸಾದ್ ಸರ್. ಅಂತಹ ಒಬ್ಬ ಸಾಧಕರವರು. ಅದರ ಜೊತೆಗೆ ವೇದಿಕೆಯಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ವೇದಿಕೆಯ ಎದುರುಗಡೆ ಕೂಡ ಸಾಕಷ್ಟು ಮಂದಿ ಸಾಧಕರು ಎಲ್ಲ ಇದ್ದೀರಿ. ನನಗೆ ಈ ಸಂದರ್ಭದಲ್ಲಿ ರವಿ ಬೆಳಗೆರೆಯವರ ಒಂದು ಮಾತು ನೆನಪಾಗ್ತದೆ, ನಾವು ಸ್ವಲ್ಪ ಶ್ರೀಮಂತರ ಸ್ನೇಹವನ್ನು ಮಾಡಬೇಕಂತೆ. ಅದರಿಂದ ನಮಗೆ 2 ಲಾಭ, 2 ರೀತಿಯ ಧೈರ್ಯ. ಒಂದು, ನಮಗೇನಾದರೂ ಕಷ್ಟ ಬಂದಾಗ ನಾವು ಅವ್ರ ಹತ್ರ ಹೋಗ್ಬೋದು. ಇನ್ನು 2ನೇದು ಬಹಳ ಮುಖ್ಯ, ಅವರಿಗೇನಾದರೂ ಕಷ್ಟ ಬಂದಾಗ ಅವರು ನಮ್ಮ ಹತ್ರ ಬರೋದಿಲ್ಲ ಅನ್ನುವಂಥ ಒಂದು ಧೈರ್ಯ. ಹಾಗಾಗಿ ಎಲ್ಲ ದೊಡ್ಡ ದೊಡ್ಡ ಸಾಧಕರೆಲ್ಲ ಇದ್ದೀರಿ. ದತ್ತಾತ್ರೇಯ ಅವರಿಗೆ ಒಳ್ಳೆಯದಾಗಲಿ. ನನಗಂತೂ ಖಂಡಿತ ಗ್ಯಾರಂಟಿ ಇದೆ, ಅವರದು ಬಹಳ ಒಂದು ಮೃದು ಹೃದಯ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು. ಮತ್ತು ಇನ್ನೊಂದು, ಯಾರಾದರೂ ತಪ್ಪು ಮಾಡಿದರೆ ಅಲ್ಲೇ ವಿರೋಧಿಸಬೇಕು ಅವರಿಗೆ, ಬಹಳ ಮೂಗಿನ ತುದಿಯಲ್ಲಿ ಕೋಪ. ನಾನು ನನ್ನ ಮಿತ್ರರ ಹತ್ರ ಕೇಳಿದೆ, ಅವರು ಯಾಕೆ ಇಷ್ಟು ವರ್ಷ ಅಧ್ಯಕ್ಷರಾಗಲಿಲ್ಲ, ಅಥವಾ ಅಷ್ಟು ದೊಡ್ಡ ಮಟ್ಟದ ಇದಕ್ಕೆ ಯಾಕೆ ಹೋಗಲಿಲ್ಲ ಅಂತ. ಅಂದರೆ ಅವರಿಗೆ ಯಾರಾದ್ರು ತಪ್ಪು ಮಾಡಿದರೆ ಅದನ್ನು ಎದುರಿಗೆ ಹೇಳುವಂತಹ ಒಂದು, ಅದನ್ನು ಒಳ್ಳೆ ಬುದ್ಧಿ ಹೇಳಬೇಕು ಗೊತ್ತಿಲ್ಲ, ಅದು ಅಧ್ಯಕ್ಷ ಇದ್ದವರಿಗೆ ಆಗೋದಿಲ್ಲ. ಆ ರೀತಿ ಬುದ್ಧಿ ಇದ್ದವರಿಗೆ ಅಧ್ಯಕ್ಷ ಆಗಲಿಕ್ಕೆ ಆಗೋದಿಲ್ಲ. ಅಧ್ಯಕ್ಷ ಆದವ ಎಲ್ಲರನ್ನ ಸಮಾಧಾನದಿಂದ ನಡೆಸ್ಕೊಂಡು ಹೋಗಬೇಕು. ಹಾಗಾಗಿ ದತ್ತಾತ್ರೇಯ ಅವರು ಇನ್ನು ಮುಂದೆ ಆದರೂ ಸ್ವಲ್ಪ ಸಮಾಧಾನದಿಂದ ಎಲ್ಲವನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ, ಕೊನೆಯದಾಗಿ ಬಹುಶಃ ನಾನು ಯಾವತ್ತೂ ಹೇಳೋದಿದೆ, ನನ್ನ ಲೈಫಲ್ಲಿ ಒಂದು ಪಾಲಿಸಿ ಇದೆ. ನಿನ್ನೆ ಹೇಗಿತ್ತು ಗೊತ್ತಿಲ್ಲ, ಇವತ್ತು ಮಾತ್ರ ಭಾಳ ಚೆನ್ನಾಗಿದೆ, ನಾಳೆ ಹೇಗಿರುತ್ತೋ ಗೊತ್ತಿಲ್ಲ. ಆದರೆ ಬದುಕಿನ ಕೊನೆಯ ತುತ್ತು ಅನ್ನವನ್ನು ಊಟ ಮಾಡುವಾಗಲೂ ಕೂಡ ನಾನು ನೆನಪಿಡಿಸ್ಕೊಳ್ಬೇಕಾದಂತಹ ಸಾಕಷ್ಟು ವ್ಯಕ್ತಿಗಳಿದ್ದಾರೆ.
ಅದರಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಗಿರೀಶಣ್ಣ. ಅದು ಯಾಕೆ ಏನು ಎತ್ತ ಅಂತ ಹೇಳೋದಿಲ್ಲ, ಬಟ್ ಅವರ ಒಂದು ಆಶೀರ್ವಾದ ಪ್ರೀತಿ ಇವತ್ತು ನಮ್ಮನ್ನು ಸಾಕಷ್ಟು ಎತ್ತರಕ್ಕೆ ಬೆಳೆಸಿದೆ. ಇವತ್ತು ನಮ್ಮ ಸಂಸ್ಥೆಯನ್ನು ಸಾಕಷ್ಟು ಎತ್ತರಕ್ಕೆ ಬೆಳೆಸಿದೆ. ಲಯನ್ಸ್ ಕ್ಲಬ್ನಲ್ಲಿ ಕೂಡ ಅವರಿಗೆ ಸಾಕಷ್ಟು ಹೆಸರಿದೆ. ಅವರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಹೋದರೆ ಸಾಕಷ್ಟು ಇದೆ. ಒಬ್ಬ ಸರ್ಕಾರಿ ಉದ್ಯೋಗಿಯಾಗಿ, ದೇವಸ್ಥಾನದ ಮುಕ್ತೇಸರನಾಗಿ, ಲಯನ್ಸ್ ಬೇರೆ ಬೇರೆ ಸಂಘಟನೆ ಸಕ್ರಿಯವಾಗಿ ತೊಡಗಿಸಿಕೊಂಡಂತಹ ಕಾರ್ಕಳದ ಕೆಲ ವ್ಯಕ್ತಿಗಳಲ್ಲಿ ನಮ್ಮ ಗಿರೀಶಣ್ಣ ಕೂಡ ಒಬ್ಬರು. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಲಯನ್ಸ್ ಕ್ಲಬ್ಗೆ ಶುಭವಾಗಲಿ, ದತ್ತಾತ್ರೇಯವರಿಗೂ ಶುಭವಾಗಲಿ ಅಂತ ಹೇಳಿದ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದ.